ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಮರ್ಸಿಂದ ಚಾನಲ್ಗೆ ಸ್ವಾಗತಿಸುತ್ತಾ ನಮ್ಮ ಚಾನಲ್ ವೀಕ್ಷಿಸುತ್ತಿರೋ ಎಲ್ಲ ವೀಕ್ಷಕರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇಂದಿನ ರೆಸಿಪಿ ಏನಪ್ಪ ಅಂದರೆ ಶ್ರೀರಾಮನವಮಿಯ ಹಬ್ಬದ ವಿಶೇಷ ರೆಸಿಪಿಗಳನ್ನ ಇವತ್ತು ಹೇಳ್ಕೊಡ್ತಾ ಇದ್ದೀವಿ. ಏನಪ್ಪ ಅಂದರೆ ಅರ್ಕಯಿಂದ ಮಾಡ್ತಾ ಇರೋವಂಥ ಬಿಸಿಬೇಳೆಬಾತು, ಮೊಸರನ್ನ, ನೀರು ಮಜ್ಜಿಗೆ, ಪಾನಕ, ಸಂತೆ ಬೋಂಡ ಮತ್ತು ಶಾವಿಗೆ ಮತ್ತು ಸಬ್ಬಕ್ಕಿಯ ಪಾಯಸ ಮತ್ತು ಕೋಸಂಬರಿ. ಬನ್ನಿ ನೋಡೋಣ ಮೊದಲಿಗೆ ಅರ್ಕ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತನ. ಮೊದಲು ಒಂದು ಕುಕ್ಕರ್ಗೆ ಒಂದು 200 ಗ್ರಾಮಷ್ಟು ಬೇಳೆನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದಕ್ಕೆ ಸಣ್ಣಕ್ಕೆ ಹೆಚ್ಚಿರೋಂಥ ಬೀನ್ಸ್ನ 1 ಕಪ್ ತೊಗೊಂಡಿದ್ದೀನಿ. 1 ಕಪ್ ಕ್ಯಾರೆಟು, 1 ಕಪ್ ಆಲೂಗಡ್ಡೆ ಅಂದರೆ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. 2 ಆಲೂಗಡ್ಡೆ, 2 ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸು, 1 ಕಪ್ಪಷ್ಟು ಹಸಿ ಬಟಾಣಿ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಇಷ್ಟು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆಗಿದೆ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 1-2 ವಿಷಿಲ್ ಬರೋವಷ್ಟು ಕೂಗಿಸೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊತಾ ಇದ್ದೀನಿ. 1-2 ವಿಷಿಲ್ ಬರಲಿ. ಇದು 2 ವಿಷಿಲ್ ಬರೋ ಅಷ್ಟೊತ್ತಿಗೆ ಅರ್ಕದಿಂದ ಅನ್ನ ಮಾಡೋದನ್ನು ನೋಡೋಣ. ಈಗ ಇಲ್ಲಿ 2 ಪಾವಷ್ಟು ನಾನು ಅರ್ಕ ತೊಗೊಂಡಿದ್ದೀನಿ. ಇದು ಅರ್ಕ ಬಂದ್ಬಿಟ್ಟು ಸಿರಿಧಾನ್ಯದ್ದು. ಸಿರಿಧಾನ್ಯ ಅಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದಲ್ವಾ, ಆರೋಗ್ಯಕರವಾದಂಥ ಆಹಾರ ಪದಾರ್ಥ ಇದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಬೇಕಾಗತ್ತೆ. ಇದರಿಂದ ಮಾಡೋವಂಥ ಬಿಸಿಬೇಳೆಬಾತ್ ತುಂಬಾ ರುಚಿಕರವಾಗಿರುತ್ತೆ. ನಿಮ್ಮ ಮಾಮೂಲಿ ಅನ್ನದಿಂದ ಮಾಡೋ ಬಿಸಿಬೇಳೆಬಾತ್ಗಿಂತ ಸ್ವಲ್ಪ ರುಚಿನೇ ಜಾಸ್ತಿನೇ ಇರುತ್ತೆ ಇದರಿಂದ ಮಾಡೋರು ಬಿಸಿಬೇಳೆಬಾತು. ಇದೇ ಥರ 1-2 ಸಲ ತೊಳ್ಕೊಬೇಕಾಗತ್ತೆ ನೀರು ಹಾಕ್ಕೊಂಡು. ಈಗ ತೊಳೆದಿದ್ದೀನಿ. ಈ ತೊಳೆದಿರೋ ಅಂಥನ ಅರ್ಕನ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇಲ್ಲಿ 1 ಪಾವ್ ಅರ್ಕಾಗೆ 2-3 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ಇಲ್ಲಿ ನಾನು 2 ಪಾವ್ ತೊಗೊಂಡಿರೋದ್ರಿಂದ ಒಂದು 6 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ಬಿಸಿಬೇಳೆಬಾತು, ಮೊಸರನ್ನ ಅಂದರೆ ಸ್ವಲ್ಪ ತೆಳ್ಳಗೆ ಇರಬೇಕಲ್ವಾ, ಅದರಿಂದ ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೋತಾ ಇದ್ದೀನಿ. 1 ಗ್ಲಾಸಷ್ಟು ಹೆಚ್ಚಿಗೆ ನೀರು ಹಾಕ್ಕೋತಾ ಇದ್ದೀನಿ. ಆಮೇಲೆ ಯೂಶ್ವಲಿ ಅನ್ನ ಮಾಡಬೇಕು ಅಂದರೆ 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರು ಹಾಕ್ಕೋತೀವಿ. ಇದರಲ್ಲಿ 1 ಪಾವ್ ಅಷ್ಟು ಅರ್ಕಾಗೆ 3 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಅಂದರೆ 2 ಪಾವ್ಗೆ 6 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದೆರಡು ಹನಿ ಎಣ್ಣೆ ಹಾಕ್ಬಿಟ್ಟು ಈಗ ಕುಕ್ಕರ್ ಲಿಡ್ ಮುಚ್ಚೋಣ. ಇದು ಅಷ್ಟೇ ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನು 2 ವಿಷಿಲ್ ಬರೋಷ್ಟು ಕೂಗಿಸ್ಕೊಳ್ಳೋಣ.
ಈ 2 ಕುಕ್ಕರ್ದು ವಿಷಿಲ್ ಬರೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋ ಮಸಾಲ ಪದಾರ್ಥ ಅಂದರೆ ಬಿಸಿಬೇಳೆಬಾತ್ ಪೌಡ್ರ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಂಟರಿಂದ 10 ಬ್ಯಾಡಗೆ ಮೆಣಸಿನ್ಕಾಯಿ, ಈ ಬ್ಯಾಡಗೆ ಮೆಣಸಿನ್ಕಾಯಿ ಬಣ್ಣ ಕೊಡುತ್ತೆ, ಅದರಿಂದ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಇದನ್ನು. ಆ ಮೆಣಸಿನ್ಕಾಯಿದು ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ, ಅಲ್ಲಿ ಗಂಟ ಹುರ್ಕೋಬೇಕಾಗುತ್ತೆ. ಈಗ ಇದಕ್ಕೇನೆ 7ರಿಂದ 8 ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೋಡಿ ಇಷ್ಟು ಹುರಿದಿದೆ ಸಾಕು. ಈಗ ಇದನ್ನು ಪ್ಲೇಟ್ಗೆ ಹಾಕೋತಿದ್ದೀನಿ. ಈಗ ಇದೇ ಪ್ಯಾನ್ಗೆ ಎರಡು ಟೀ ಸ್ಪೂನಷ್ಟು ಧನಿಯಾ ಹಾಕೋತಾ ಇದ್ದೀನಿ. ಇದು ಅಷ್ಟೇ ಒಂದು ಸ್ವಲ್ಪ ಕ್ರಂಚಿನೆಸ್ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೇನೆ ಒಂದು 7ರಿಂದ 8 ಕಾಳುಮೆಣಸು ಹಾಕೋತಾ ಇದ್ದೀನಿ. ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಇಷ್ಟು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹುರ್ಕೊಳ್ಳಿ. ಇನ್ನು ಇದಕ್ಕೇನೆ 2 ಲವಂಗ, 2 ಚಕ್ಕೆ, 2 ಏಲಕ್ಕಿ, ಒಂದು ಜಾಪತ್ರೆ, ಒಂದೆರಡು ಮರಾಠಿ ಮೊಗ್ಗು, ಇಷ್ಟು ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಈ ಮಸಾಲೆ ಹುರಿತಾ ಇದ್ದಾಗ ಒಂಥರ ಘಮ ಬರುತ್ತೆ, ಮಸಾಲೆ ಘಮ, ಅಲ್ಲಿ ಗಂಟ ಹುರ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗು, ನೋಡಿ ಮಸಾಲೆ ಪದಾರ್ಥ ಎಲ್ಲ ಹೇಗೆ ಬಣ್ಣ ಬದಲಾಗ್ತಿದೆ ಅಲ್ಲ ಹುರಿದಂಗೆನೆ. ಈಗ ಇದನ್ನಿಷ್ಟು ಹುರ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಅದೇ ಮೆಣಸಿನ್ಕಾಯಿ ತೆಗೆದಿದ್ದೀನ ಅದೇ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಪುನಃ ಇದಕ್ಕೆ 2 ಟೀ ಸ್ಪೂನಷ್ಟು ಕಡಲೆಬೇಳೆ,
ಟೀ ಸ್ಪೂನಷ್ಟು ಉದ್ದಿನಬೇಳೆ. ಇದನ್ನು ಹೀಗೆ ಹುರ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ. ಈಗ ಇದಕ್ಕೇನೆ 1-2 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕೋತಾ ಇದ್ದೀನಿ. ಈ ಕಡಲೆಬೇಳೆ ಉದ್ದಿನಬೇಳೆ ಮುಕ್ಕಾಲು ಭಾಗ ಹುರಿದ ಮೇಲೆ ಗಸಗಸೆ ಹಾಕ್ಕೊಳ್ಳಿ. ಯಾಕೆಂದರೆ ಮುಂಚೆನೇ ಹಾಕ್ಕೊಂಡ್ರೆ ಗಸಗಸೆ ಬೇಗ ಹುರಿದು ಕಲರ್ ಚೇಂಜ್ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ಮುಕ್ಕಾಲು ಭಾಗ ಹುರಿದ ಮೇಲೆ ಹಾಕ್ಕೊಂಡು ಆ ಬಿಸಿ ಇದ್ದಾಗಲೇ ಆ ಬಿಸಿಗೆ ಸಾಕು ಹುರ್ಕೊಳ್ಳೋದು. ಇದು ಈಗ ಸಾಕು. ಇದನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಈಗ ಇದು ತಣ್ಣಗಾಗಲಿ. ಈ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕಾಗತ್ತೆ. ಈಗ ಇದು ತಣ್ಣಗಾಗಿದೆ. ಒಂದು ಜಾರ್ಗೆ ತೊಗೊಂಡು ಜಾರ್ಗೆ ಈಗ ಈ ಮಸಾಲೆ ಪದಾರ್ಥ ಎಲ್ಲ ಹಾಕ್ಕೊಳ್ಳೋಣ. ಈ ಮೆಣಸಿನ್ಕಾಯಿ ಎಲ್ಲ ಮುರಿದು ಹಾಕೋಬೇಕಾಗತ್ತೆ. ಮೆಣಸಿನ್ಕಾಯಿ ಜೊತೆನೇ ಹುರಿದ ಮಸಾಲೆ ಪದಾರ್ಥ ಎಲ್ಲ ಹಾಕೋತಾ ಇದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಪೌಡ್ರ್ ನಾನು. ನೋಡಿ ಇಷ್ಟಾದರೆ ಸಾಕಾಗುತ್ತೆ ಪೌಡರ್ನು. ಈಗ ಕುಕ್ಕರ್ ತಣ್ಣಗಾಗಿದೆ. ನೋಡೋಣ ಅರ್ಕ ಹೇಗಾಗಿದೆ ಅಂತ. ಅರ್ಕದನ್ನ ಈಗ ರೆಡಿಯಾಗಿದೆ. ಈಗ ಇದರಲ್ಲಿ ಒಂದು ಅರ್ಧ ಭಾಗ ಅಷ್ಟು ನಾನು ಮೊಸರನ್ನಕ್ಕೆ ತೆಗೆದಿಟ್ಕೋತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ, 2 ಪಾವು ಹಾಕೋತಾ ಇದ್ದೀನಿ. 1 ಪಾವಷ್ಟು ಬಿಸಿಬೇಳೆ ಬೇಕಾದ್ರೆ 1 ಪಾವಷ್ಟು ಮೊಸರನ್ನಕ್ಕೆ. ಈಗ 1 ಪಾವಷ್ಟನ್ನು ನಾನು ಮೊಸರನ್ನಕ್ಕೆ ಬೇರೆ ತೆಗೆದಿಟ್ಕೋತಿದ್ದೀನಿ. ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಇದರದ್ದು. ನೀವು ಒಂದು ಸಲ ಅರ್ಕನ ಮನೆಗೆ ತೊಗೊಂಬಂದು ಮಾಡಿ ನೋಡಿ. ಇದರಿಂದ ಬಿಸಿಬೇಳೆಬಾತ್ ಮೊಸರು ಅಂತಲ್ಲ, ಪೊಂಗಲ್ಲು ಮಾಡ್ಬೋದು, ಪಲಾವ್ ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ಬೇಳೆ ತರಕಾರಿ ಎಲ್ಲ ಹೇಗೆ ಬೆಂದಿದೆ ಅಂತ. ಇದು ಕೂಡ ಸಮ ಪ್ರಮಾಣದಲ್ಲಿ ಬೆಂದಿದೆ. ಈಗ ಈ ಅರ್ಕದ ಅನ್ನದ ಜೊತೆಗೇ ಬೇಯಿಸ್ಕೊಂಡಿರೋ ಅಂಥ ಬೇಳೆ ಮತ್ತು ತರಕಾರಿಗಳನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ.
ಬೆಂದಿರೋಂಥ ಬೇಳೆ ತರಕಾರಿ ಹಾಕೋತಾ ಇದ್ದೀನಿ ಈಗ. ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಅರ್ಕ ಅನ್ನ ಜೊತೆ ಹೇಗೆ ಚೆನ್ನಾಗಿ ಬೆರ್ಕೋತಿದೆ ನೋಡಿ. ಇದು ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೆ ಮುಂಚೆನೇ ನೀವು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಬೇಯಿಸ್ಕೋಬೇಕಾಗತ್ತೆ. ಈಗ ಇದು ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಬಿಸಿಬೇಳೆಬಾತ್ ಪೌಡರು, ಈಗ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ನಿಮಗೆ ಮಸಾಲೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಪೌಡ್ರು ಹಾಗೆ ಹಾಕ್ಕೊಂಡ್ರೆ ಗಂಟು ಕಟ್ಕೊಳ್ಳುತ್ತೆ ಅದು ಹಾಕಬೇಕಾದ್ರೆ ಅನ್ನಕ್ಕೆ. ಒಂದು ಕಡೆ ಬೆರೆಯುತ್ತೆ, ಒಂದು ಕಡೆ ಬೆರೆಯಲ್ಲ, ಸ್ವಲ್ಪ ಉಂಡೆ ಆಗುತ್ತೆ. ಅದಕ್ಕೆ ಬದಲು ಈ ಥರ ನೀರಲ್ಲಿ ಕಲಸಿ ಹಾಕೋದ್ರಿಂದ ಎಲ್ಲ ಕಡೆ ಬೆರೆಯುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕಲಿಸ್ಕೊಂಡಿದ್ವಲ್ಲ ಬಿಸಿಬೇಳೆಬಾತ್ ಪೌಡರು, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡೀಗ ಕಲಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡಿರೋವಂಥ ಬೇಳೆ ತರಕಾರಿ ಅನ್ನಕ್ಕೆಲ್ಲ ಹೊಂದ್ಕೋಬೇಕಾಗತ್ತೆ ಈ ಮಸಾಲೆ ಪದಾರ್ಥ. ಹಾಗೆ ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಲ್ವಾ? ಹೇಗೆ ಕಲರ್ ಚೇಂಜ್ ಆಗಿದೆ ಅಲ್ವಾ ಮಸಾಲೆ ಹಾಕ್ತಿದ್ದಂಗೆ. ನೀವು ಅರ್ಕಾಯಿಂದ ಮಾಡಿರೋವಂಥ ಬಿಸಿಬೇಳೆಬಾತ್ ಅಂತ ಹೇಳೋಕ್ಕಾಗ್ತಿದೆಯಾ? ಮಾಮೂಲಿ ಅನ್ನದಲ್ಲಿ ಮಾಡಿರೋ ಬಿಸಿಬೇಳೆಬಾತ್ ಥರನೇ ಇದೆಯಲ್ಲ. ಇದು ಈಗ ಒಂದು ಕುದಿ ಬರಬೇಕು. ಈಗ ಒಂದು ಕುದಿ ಬರೋ ತನಕ ಬೇಯಿಸ್ಕೊಳ್ಳೋಣ. ನೀರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿ ಇದ್ರೇ ಒಳ್ಳೇದು ಇದಕ್ಕೆ. ಸರಿ, ಇದು ಒಂದು ಕುದಿ ಬರಲಿ. ಈ ಕುದಿ ಬರೋ ಅಷ್ಟರಲ್ಲಿ ಸಬ್ಬಕ್ಕಿ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ಗೆ ಈ ಸಬ್ಬಕ್ಕಿನ 3 ಗಂಟೆ ಮುಂಚೆನೇ ನಾನು ನೆನೆಸಿಟ್ಕೊಂಡಿದ್ದೀನಿ. ತೊಳೆದು ನೆನೆಸಿಟ್ಕೊಂಡಿರೋಂಥ ಸಬ್ಬಕ್ಕಿ ಇದು. ಇದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು 1 ವಿಶಿಲ್ ಬರ್ಸ್ಕೋಬೇಕಾಗುತ್ತೆ. ಇದು ಸಬ್ಬಕ್ಕಿಗೆ ಎಷ್ಟು ಬೇಕೋ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸಾಕು. ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಮುಚ್ಚಿಬಿಟ್ಟು ಇದು 1 ವಿಶಿಲ್ ಬರೆದ್ರೆ ಸಾಕು. 1 ವಿಶಿಲ್ಗೆ ಅದು ಬೆಂದಿರುತ್ತೆ. ಈ ಕುಕ್ಕರ್ ವಿಶಿಲ್ ಬರೋ ಅಷ್ಟಾಗಿ ನೋಡಿ, ಈಗ ಕುದಿ ಬಂದಿದೆ ಬಿಸಿಬೇಳೆಬಾತದು. ಇದಾಗಿದೆ. ಈಗ ನೋಡಿ, ಅದಕ್ಕೆ ಬಂದರೆ ಸಾಕು. ನೋಡಿ ಮಸಾಲ ಹೇಗೆಲ್ಲ ಬೆರ್ತಿದೆ ಅಲ್ವಾ. ಇವಾಗ
ಒಳ್ಳೆ ಘಮ ಕೂಡ ಬರ್ತಿದೆ. ಬಿಸಿಬೇಳೆಭಾತ್ ಪೌಡ್ರ್ ಮಾಡಿ ಹಾಕಿದ್ವಲ್ಲ ಫ್ರೆಶ್ಶಾಗಿ, ಅದ್ರ ಘಮನೇ ಒಂಥರ. ನೀವು ಮನೆಯಲ್ಲೇ ಮಾಡ್ಕೋಬೋದು ಬಿಸಿಬೇಳೆಭಾತ್ ಪೌಡ್ರು ತುಂಬ ಈಸಿಯಾಗಿ. ನಾನು ತೋರಿಸಿದ್ದೀನಲ್ಲ ಈಗ ಪೌಡ್ರು, ಆಗಲೇ ನೀವು ಫ್ರೆಶ್ಶಾಗಿ ಮಾಡಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಈಗ ಇದಾಗಿದೆ, ಇದಕ್ಕೆ ಒಗ್ಗರಣೆ ಹಾಕೋಬಿಡೋಣ. ಈಗ ಒಂದು ಪ್ಯಾನ್ ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ, 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಈಗ ಸಾಸಿವೆ ಸಿಡಿತಿದ್ದೆ. ಈ ಸಿಡಿತಿದ್ದಂಗೆ ಇದಕ್ಕೊಂದು ಕಪ್ಪಷ್ಟು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು. ಈ ಸ್ವಲ್ಪ ಕಣ್ಣು ಬಣ್ಣ ಬರೋ ತನಕ ಹುರ್ಕೋಬೇಕಾಗತ್ತೆ. ಇದಕ್ಕೆ ಈಗ 1 ದಪ್ಪ ಮೆಣಸಿನ್ಕಾಯಿ ಈ ಥರ ಹೆಚ್ಚಿಟ್ಕೊಂಡು ಇದನ್ನು ಹಾಕೋತಾ ಇದ್ದೀನಿ. ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ದಪ್ಪ ಮೆಣಸಿನ್ಕಾಯಿನ, ಯಾಕೆಂದರೆ ಇದ್ರ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ಒಗ್ಗರಣೆಗೆ ಹಾಕೊಂಡ್ರೆ. ಇಲ್ಲಾಂದರೆ ನೀವು ಬೇಳೆ ಬೇಯಬೇಕಾದ್ರೆ ಹಾಕೋತೀನಿ ಅಂದರೆ ಅದು ತುಂಬ ಬೆಂದಿದಾಗೋಗುತ್ತೆ, ಸ್ಮ್ಯಾಶ್ ಆಗೋಗುತ್ತೆ. ಈಗ ಒಗ್ಗರಣೆ ಹಾಕೊಳ್ಳೋದ್ರಿಂದ ಅದು ಕ್ರಂಚಿನೆಸ್ ಇರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ 4 ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಜೊತೆಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ, ಸ್ವಲ್ಪ ಕ್ಯಾಪ್ಸಿಕಮ್ದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ಬೇಡ ಅನ್ನೋರು ಬೇಕಾದರೆ ಕಡಲೆ ಬೀಜ ಕೂಡ ಬೇಕಾದರೂ ಹಾಕೋಬೋದು. ಕಡಲೆ ಬೀಜ ಹಾಕೊಂಡ್ರೂ ಕೂಡ ಅದು ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಕಡಲೆ ಬೀಜ ಇಷ್ಟಪಡೋ ಅಂಥವ್ರು ಕಡಲೆ ಬೀಜನ ಹಾಕೊಳ್ಳಿ. ಈಗ ಇದಕ್ಕೇ ಟೊಮೆಟೊ ಹಾಕೋತಾ ಇದ್ದೀನಿ. 2 ಟೊಮೆಟೊನ ಈಗ ಹೆಚ್ಕೊಂಡು ಈಗ ಹಾಕೋತಾ ಇದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಈ ಟೊಮೆಟೊ ಕೂಡ ಒಗ್ಗರಣೆಯಲ್ಲೇ ಹುರಿದು ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೋತಿದ್ದೀನಿ, ಯಾಕೆಂದರೆ ಈ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ಅಂತಾರೆ, ಅದಕ್ಕೋಸ್ಕರ. ಈಗ ಒಗ್ಗರಣೆ ಆಗಿದೆ. ಈಗ ಬಿಸಿಬೇಳೆಭಾತ್ಗೆ ಆಗಿರೋ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ.
ಈ ಅನ್ನಕ್ಕೆ ಎಲ್ಲ ಕಡೆ ಹೊಂದ್ಕೊಳ್ಳೋ ಹಾಗೆ ಇದನ್ನು ಒಗ್ಗರಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ಲ. ಹಸಿರು ಕಲರ್ ಇರೋವಂಥದ್ದು ಕ್ಯಾಪ್ಸಿಕಮ್, ಟೊಮೆಟೊ, ರೆಡ್ ಕಲರು ಎಲ್ಲ ಬೆರೆತಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಶುಗರ್ ಪೇಷಂಟ್ ಅವ್ರಿಗೆ ತುಂಬ ಒಳ್ಳೆಯದು ಇದು ಅರ್ಕ. ಅನ್ನ ತಿನ್ನಲ್ಲ ಅಂಥವ್ರು ಈ ಥರ ಅರ್ಕದಿಂದ ಬಿಸಿಬೇಳೆಬಾತ್ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಚೆನ್ನಾಗಾಗಿದೆ. ಈಗ ರೆಡಿ ಆಗಿದೆ ಬಿಸಿಬೇಳೆಬಾತು. ಈಗ ಒಂದು ಪಾತ್ರೆಯಲ್ಲಿ ಪುಡಿ ಮಾಡ್ಕೊಂಡು ಈಗ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದು ಪಾನಕ ಮಾಡೋದಕ್ಕೆ ಈ ಬೆಲ್ಲ ಕರಗೋವಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲ ಕರಗೋವಷ್ಟೊತ್ತಿಗೆ ನಾನೀಗ ಪಾಯಸ ಮಾಡ್ಕೋತಾ ಇದ್ದೀನಿ. ನಾನು ಮುಂಚೆನೇ ನೀರು ಇಟ್ಕೊಂಡಿದ್ದೀನಿ. ಇದು ಶಾವಿಗೆ ಹಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಸಬ್ಬಕ್ಕಿ ಆಗಲೇ ನಾವು ಬೇಯಿಸ್ಕೊಂಡಿದ್ದೀವಿ ಕುಕ್ಕರಲ್ಲಿ. ಈ ಶಾವಿಗೆ ಒಂದು ಬೇಯಿಸ್ಕೋಬೇಕೀಗ. ಈ ಕುದಿ ಬರ್ತಿದೆ ನೀರು. ಈಗ 1 ಕಪ್ಪಷ್ಟು ಶಾವಿಗೆ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಿಗೆ. ಇದಕ್ಕೊಂದು ಟೀ ಸ್ಪೂನಷ್ಟು ಈಗ ತುಪ್ಪ ಹಾಕೋತಾ ಇದ್ದೀನಿ. ನೋಡಿ ಈಗ ಶಾವಿಗೆ ಬೆಂದಿದೆ. ಈಗ ಇಷ್ಟ ಆಗಿದೆ. ಈಗ ನೋಡಿ ಸಬ್ಬಕ್ಕಿ ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. 1 ವಿಷಲ್ ಸಾಕು. 1 ವಿಷಲ್ಗೆ ಹೀಗೆ ಬೆಂದಿದೆ ನೋಡಿ. ಅದಕ್ಕೆ ಬೆಂದಿಸ್ಕೊಂಡ್ರೆ ಸಾಕು. ಈಗ ಬೆಂದಿರೋ ಸಬ್ಬಕ್ಕಿನ ಶಾವಿಗೆಗೆ ಹಾಕೋತಾ ಇದ್ದೀನಿ. ಈ 2 ಒಟ್ಟಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಕಾದಿರೋ ಹಾಲು ನಾನು ತೊಗೊಂಡಿದ್ದೀನಿ. ಕಾದಿರೋ ಹಾಲನ್ನೇ ಸ್ವಲ್ಪ ಈ ಬಟ್ಲಲ್ಲಿ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಯಾಕೆಂದರೆ ಒಂದು ಬೌಲಲ್ಲಿ 4-5 ಕೇಸರಿ ತೊಗೊಂಡಿದ್ದೀನಿ. ಆ ಕೇಸರಿ ನೆನೆಸೋದಕ್ಕೆ ಈ ಹಾಲನ್ನ ಬಿಸಿ ಮಾಡಿ ಈ ಕೇಸರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಹಾಲು ಹಾಕೋದ್ರಿಂದ ಕೇಸರಿಲಿರೋ ಬಣ್ಣ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೆ.
ಈಗ ಮಿಕ್ಕಿರೋ ಈ ಹಾಲಿಗೆ ನಾನು ನೋಡಿ ಈ ಒಂದು ಕಪ್ಪಲ್ಲಿ ತಣ್ಣಗಿರೋ ಹಾಲು ತೊಗೊಂಡಿದ್ದೀನಿ, ಅದು ಕಾದಿರೋ ಹಾಲನ್ನೇ ಇದಕ್ಕೆ ನಾನು ವೆನಿಲಾ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಶಾವಿಗೆ ಪಾಯಸನ ನಾನು ಕಸ್ಟರ್ಡ್ ಪೌಡ್ರು ಮತ್ತು ಹಾಲು ಮಿಕ್ಸ್ ಮಾಡಿ ಹಾಕಿ ಮಾಡ್ತಾ ಇರೋವಂಥ ಪಾಯಸ ಆಗಿದೆ. ನೋಡಿ 2 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರು ಈ ಹಾಲಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಂಟು ಇಲ್ಲದೆ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಬಟ್ಲಲ್ಲಿ ಮಿಕ್ಸ್ ಮಾಡಿರೋ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡಿರೋಂಥ ಹಾಲನ್ನ ಆಗಲೇ ಸ್ಟವ್ ಮೇಲೆ ಇಟ್ಟಿದ್ದೀವಲ್ಲ ಬಿಸಿ ಆಗೋಕ್ಕಿಂತ ಹಾಲು, ಆ ಹಾಲಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಹಾಲು ಸ್ವಲ್ಪ ಗಟ್ಟಿ ಬರುತ್ತೆ, ಆ ಕಸ್ಟರ್ಡ್ ಪೌಡ್ರ್ ಹಾಕಿ ಮಾಡಿರೋದ್ರಿಂದ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದಕ್ಕೋಸ್ಕರ ಈ ಥರ ಹಾಕೋದ್ರಿಂದ ಈ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಎಲೆ ತುದಿ ಪಾಯಸ ಅಂತ, ಆ ಟೇಸ್ಟಲ್ಲಿ ಇರುತ್ತೆ ಈ ಪಾಯಸ. ಸ್ವಲ್ಪ ಒಂಥರ ಸಾಫ್ಟಾಗಿ ಒಂಥರ ಬಾಯಿಗೆ ಹಾಕ್ತಿದ್ದಂಗೆ ಕರ್ಗೋಗುತ್ತೆ, ಆ ಥರ ಇರುತ್ತೆ. ಈ ಥರ ಕಸ್ಟರ್ಡ್ ಪೌಡ್ರ್ ಹಾಲು ಮಿಕ್ಸ್ ಮಾಡಿ ಮಾಡೋದ್ರಿಂದ ಆ ಫ್ಲೇವರ್ ಕೂಡ, ವೆನಿಲಾ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಈ ಸ್ವಲ್ಪ ಕ್ರೀಮಿ ಥರ ಬರುತ್ತೆ, ಅಲ್ಲಿ ಗಂಟ ಇದನ್ನು ಕಾಯಿಗೆ ಕುದಿಸ್ಕೋಬೇಕಾಗತ್ತೆ. ನೋಡಿ ಕುದಿ ಬರ್ತಿದೆ ಅಲ್ಲ, ಇಷ್ಟಾದರೆ ಸಾಕು. ತಣ್ಣಗಾದ್ಮೇಲೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಈಗ ಬೇಯಿಸ್ಕೊಂಡಿರೋ ಅಂಥ ಶಾವಿಗೆ ಮತ್ತು ಸಬ್ಬಕ್ಕಿ ಮಿಕ್ಸ್ ಮಾಡಿದ್ದೀವಲ್ಲ, ಇದಕ್ಕೆ 1 ರಿಂದ 1.5 ಕಪ್ ಸಕ್ಕರೆ ಹಾಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ಬೇಕು ಅನ್ನೋರಿಗೆ 2 ಕಪ್ಪಷ್ಟು ಹಾಕ್ಕೊಳ್ಳಿ, ಇಲ್ಲ ಮೀಡಿಯಮ್ ಸಾಕು ಅಂತಂದರೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೇಲೆ ಹಾಲು ಹಾಕೋತಾ ಇದ್ದೀನಿ ನಾನು, ಕಾಯಿಸಿರುವಂಥ ಹಾಲೇ ಇದು. ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೇನೆ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಹಾಲು, ಆ ಹಾಲನ್ನ ಹಾಕೋತಾ ಇದ್ದೀನಿ. ನೋಡಿ ಹೇಗೆ ತಿಕ್ಕಾಗಿ ಬಂದಿದೆ ಅಲ್ವಾ ಹಾಲು. ಈ ಪಾಯಸಕ್ಕೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಥಿಕ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ ಹೇಗೆ ಕ್ರೀಮಿ ಆಗಿದೆಯಲ್ವಾ ಹಾಲು, ಹೇಗೆ ಬೆರೆತಿದೆ ಅಲ್ವಾ ಶಾವಿಗೆ ಜೊತೆಗೆ. ಇದಕ್ಕೆ ಈಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಕೇಸರಿ ಹಾಲು, ಅದು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಇದರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನೋಡ್ತಾ ಇದ್ರಲ್ಲ ಈಗ ಕಲರ್ ಹೇಗೆ ಚೇಂಜ್ ಆಗ್ತಿದೆ ಅಂತ. ಕೇಸರಿ ಬಣ್ಣ ಹಾಲಲ್ಲಿ ನೆನೆಸಿರೋ ಕೇಸರಿ ಹಾಕ್ತಿದ್ದಂಗೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಅಂದರೆ ಏನಿಲ್ಲ, ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರಿದು ಹಾಕೊಳ್ಳೋ ಅಂಥದ್ದು. 1-2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ
ತುಪ್ಪ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ. ಈಗ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿನ ನಾನು. ಇದು ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಹುರ್ಕೋಬೇಕಾಗುತ್ತೆ, ಕಂದು ಬಣ್ಣ ಬರೋ ತನಕ. ನೋಡಿ ಗೋಡಂಬಿ ಇಷ್ಟು ಹುರಿದ್ರೆ ಸಾಕು. ಈಗ ಇದಕ್ಕೇನೆ ಈಗ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳೋಣ. ಈ ಗೋಡಂಬಿ ಜೊತೆ ದ್ರಾಕ್ಷಿ ಕೂಡ ಹುರ್ಕೊಂಡು ಇದಾಗಿದೆ ಒಗ್ಗರಣೆಗೆ. ಆಗಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕಸ್ಟರ್ಡ್ ಮಿಲ್ಕು, ಕೇಸರಿ ಹಾಲೆಲ್ಲ ಹಾಕಿ ಮಿಕ್ಸ್ ಮಾಡಿ ಈಗ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಕುದಿ ಬರ್ತಿದೆ, ಈ ಕುದಿ ಬರಬೇಕು ಸ್ವಲ್ಪ. ಇದಕ್ಕೇ ಈಗ ಹುರಿದಿರೋ ಅಂಥ ದ್ರಾಕ್ಷಿ ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ತುಪ್ಪದ ಜೊತೆ. ಈಗ ಮಿಕ್ಸ್ ಮಾಡ್ಕೊತೀನಿ ಈಗ ಇದನ್ನೆಲ್ಲ. ನೋಡಿದ್ರ ಸಬ್ಬಕ್ಕಿ ಶಾವಿಗೆ ಪಾಯಸ ಹೇಗೆ ರೆಡಿ ಆಯಿತು ಅಂತ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ಕೇಸರಿದು. ಶ್ರೀರಾಮನವಮಿಯ ನೈವೇದ್ಯಕ್ಕೆ ಪಾಯಸ ರೆಡಿಯಾಗಿದೆ. ಇವಾಗ ಮೊಸರನ್ನ ರೆಡಿ ಮಾಡ್ಕೊಳ್ಳೋಣ. ಮೊಸರನ್ನಕ್ಕೆ ಮುಂಚೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ, ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು. ಇಷ್ಟೆಲ್ಲ ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈಗ ಮೊಸರನ್ನಕ್ಕೆ ಹಾಕೋ ಒಗ್ಗರಣೆ ರೆಡಿ ಇದೆ. ಈಗ ನೋಡಿ ಮೊಸರನ್ನ ತೆಗೆದಿಟ್ಟಿದ್ನೆಲ್ಲ ಆಗಲೇ ಹರ್ಕದ ಅನ್ನ ಈ ಥರ ಇದೆ. ಈಗ ಇದಕ್ಕೆ ಈ ಒಗ್ಗರಣೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರುವಂಥ ದ್ರಾಕ್ಷಿ ಕೂಡ ಹಾಕ್ಕೋತಾ ಇದ್ದೀನಿ. ಈ ಮೊಸರನ್ನ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ,
ಕ್ಯಾರೆಟ್ ತುರಿ ಸ್ವಲ್ಪ, ಸ್ವಲ್ಪ ಒಣಗಿರುವಂಥ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ ಇದಕ್ಕೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು, ಏಕೆಂದರೆ ಅರ್ಕ ಅನ್ನೋದಲ್ಲಿ ಸ್ವಲ್ಪ ಮಧ್ಯೆ ಮಧ್ಯೆ ಸ್ವಲ್ಪ ಗಟ್ಟಿ ಇದಾಗೋದ್ರಿಂದ, ತಣ್ಣಗಾಗಿರೋದ್ರಿಂದ, ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಆ ಸ್ಪೂನಲ್ಲಿ ನಾವು ಬೆರೆಸಿದಾಗ ಒಂದು ಕಡೆ ಮಿಕ್ಸ್ ಆಗುತ್ತೆ, ಒಂದು ಕಡೆ ಮಿಕ್ಸ್ ಆಗಲ್ಲ. ಅದರಿಂದ ಆದಷ್ಟು ಕೈಯಲ್ಲೇ ಸ್ಟಾರ್ಟಿಂಗ್ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೋದು. ನೀವು ಹದ ನೋಡ್ಕೊಂಡು ಮೊಸರು ಸ್ವಲ್ಪ, ಅದಕ್ಕೆ ಹಾಲು ಕೂಡ ಹಾಕೋಬೋದು. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಇದಕ್ಕೇ ಸ್ವಲ್ಪ ಹಾಲು ಹಾಕ್ಕೋತಿದ್ದೀನಿ, ಯಾಕೆಂದರೆ ಬಡಿಸೋ ಅಷ್ಟೊತ್ತಿಗೆ ಅದು ಹುಳಿ ಬರಬಾರ್ದು ಅನ್ನೋಕ್ಕೋಸ್ಕರ ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ. ಮೊಸರು ಹುಳಿದ್ರೂ ಕೂಡ ಆ ಹಾಲು ಹಾಕೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅನ್ನೋದಕ್ಕೆ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಅರ್ಕದ ಮೊಸರನ್ನ ಹೇಗೆ ತಯಾರಾಗಿದೆ ಅಂತ. ಬನ್ನಿ ಇವಾಗ ಕೋಸಂಬರಿ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಪ್ಯಾನ್ಗೆ ಫಸ್ಟ್ ಕೋಸಂಬರಿಗೆ ಬೇಕಾಗಿರುವಂಥ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಈ ಸಾಸಿವೆ ಚಟಪಟ ಅಂತಿದೆ. ಇದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೋಬೇಕಾಗತ್ತೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ಒಂದೆರಡು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಇಷ್ಟು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಈಗ ಒಗ್ಗರಣೆ ರೆಡಿ ಇದೆ ಕೋಸಂಬರಿಗೆ ಬೇಕಾಗಿರೋವಂಥದ್ದು. ಮುಂಚೆನೇ ನಾನು ಈ ಹೆಸರು ಬೇಳೆನ ಒಂದು ಅರ್ಧ ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿ ಆ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಸಣ್ಣಕ್ಕೆ ಹೆಚ್ಚಿರುವಂಥ ಸೌತೆಕಾಯಿ, ಸಣ್ಣಕ್ಕೆ ತುರಿದಿರೋಂಥ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಣ್ಣಕ್ಕೆ ತುರಿದಿರುವಂಥ ಕಾಯಿ ತುರಿ ಕೂಡ, ಈಗ ಆಗಲೇ ಮಾಡ್ಕೊಂಡಿದ್ದೀವಲ್ಲ ಒಗ್ಗರಣೆ, ಆ ಒಗ್ಗರಣೆ ಕೂಡ ಬೆರೆಸ್ಕೊತಾ ಇದ್ದೀನಿ ಇದಕ್ಕೇನೆ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಿದ್ದೀನಿ. ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡ್ಕೊತಾ ಇದ್ದೀನಿ. ಇದಕ್ಕೇ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಿ ಸಾಕು. ಈಗೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಕ್ಯಾರೆಟ್ ಮತ್ತು ಸೌತೆಕಾಯಿ ಹೆಸರು ಬೇಳೆ ಎಲ್ಲ ಬೆರೆತಿರೋ ಅಂಥದ್ದು. ಈಗ ರೆಡಿಯಾಗಿದೆ ನೋಡಿ ಕೋಸಂಬರಿ, ಸೌತೆಕಾಯಿ ಕ್ಯಾರೆಟ್ ಕೋಸಂಬರಿ. ಈಗ ಸಂತೆ ಬೋಂಡ ಮಾಡ್ಕೊಳ್ಳೋಣ. ಈ ಸಂತೆ ಬೋಂಡಕ್ಕೆ ಬೇಕಾಗಿರೋ ನೋಡಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ. ಮತ್ತು ಸಣ್ಣಗೆ ಹೆಚ್ಚಿರುವಂಥ ಸಬ್ಸಿಗೆ ಸೊಪ್ಪು, ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಸಣ್ಣ ಕೂಡ ಹೆಚ್ಚಬೋದು, ಇಲ್ಲಂದರೆ ಸ್ಮ್ಯಾಶರಲ್ಲಿ ಕೂಡ ಸ್ಮ್ಯಾಶ್ ಕೂಡ ಮಾಡಿ ಹಾಕೋಬೋದು. ಇದಕ್ಕೇನೆ 1-2 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಒಂದು 2 ಕಪ್ ಅಂತಂದರೆ 100 ಗ್ರಾಮಷ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಕಡಲೆ ಹಿಟ್ಟು. ಇದಕ್ಕೇ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ, ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ, ಓಂಕಾಳು ಸ್ವಲ್ಪ. ಈ ಓಂಕಾಳು ಹಾಕೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಓಂಕಾಳದ್ದು. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮುಂಚೆನೇ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬೋಂಡ ಕರಿಯೋದಕ್ಕೆ ಅಂತ. ಎಣ್ಣೆ ಕಾಯಿ ಇಟ್ಕೊಂಡಿದ್ದೀನಲ್ಲ ಆ ಎಣ್ಣೆನೇ 1-2 ಸೌಟಷ್ಟು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಕೂಡ ನೀವು ಸ್ಟಾರ್ಟಿಂಗ್ ಎಣ್ಣೆ ಬಿಸಿ ಇರೋದ್ರಿಂದ ಒಂದು ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀರಾ. ಆಮೇಲೆ ಇದನ್ನು ಆದಷ್ಟು ಕೈಯಲ್ಲೇ ಕಲಸಿ, ಯಾಕೆಂದರೆ ಕೈಯಲ್ಲಿ ಕಲಿಸೋದ್ರಿಂದ ಈರುಳ್ಳಿಲಿರೋ ಅಂಥ ನೀರಿನ ಅಂಶ ಎಲ್ಲ ಹೊಂದ್ಕೊಳ್ಳುತ್ತೆ, ಬಿಡುತ್ತಾ ಹೋಗುತ್ತೆ. ಆ ಎಣ್ಣೆಗೆ ಹಾಕಿರೋದಕ್ಕೂ ಆ ಈರುಳ್ಳಿಲಿರೋಂಥ ನೀರಿನ ಅಂಶ ಹಿಂಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡೋದ್ರಿಂದ ಬಿಡ್ತಾ ಹೋಗುತ್ತೆ. ಅದು ಹಿಟ್ಟಿಗೂ ಕೂಡ ಚೆನ್ನಾಗಿ ಬೆರ್ಕೊಳ್ಳುತ್ತೆ. ಇದನ್ನು ಕಲಿಸ್ಬಿಟ್ಟು ಒಂದು 5-10 ನಿಮಿಷ ಹಾಗೆ ಬಿಟ್ಟರೆ ಕೂಡ ಅದರಲ್ಲಿ ನೀರು ಹಾಗೆ ಬಿಟ್ಕೊಳ್ಳುತ್ತಲ್ವ, ಮೇಲ್ಗಡೆ ನೀರು ಹಾಕೋದೇ ಬೇಕಾಗಲ್ಲ. ಹಾಗೆ ನೀವು ಉಂಡೆ ಕಟ್ಟಿ ಎಣ್ಣೆಗೆ ಕರಿಬೋದು. ಇಲ್ಲಿ ನಂಗೆ ಅಷ್ಟು ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ, ಒಟ್ಟಿಗೆ ನೀರು ಹಾಕೋಕ್ಕೆ ಹೋಗ್ಬೇಡಿ. ನಿಮ್ಗೆ ಹದ ನೋಡ್ಕೊಂಡು ಮಾಡ್ಕೊಳ್ಳಿ. ಬೋಂಡಕ್ಕೆ ಯಾವ ಹದಕ್ಕೆ ಬೇಕು ಹಿಟ್ಟು ಆ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈಗ ಹದ ಸರಿ ಇದೆ ಇದಕ್ಕೆ.
ಈಗ ಬೋಂಡ ಇಟ್ಕಾಗಿದೆ ಎಲ್ಲ ರೆಡಿ ಆಗಿದ್ದಿಲ್ಲ. ಈಗ ಮುಂಚೆನೇ ನಾನು ಹೇಳ್ದನಲ್ಲ ಬಾಣಲೆಯಲ್ಲಿ ಎಣ್ಣೆ ಕಾದಿತ್ತು ಅಂತ, ಆ ಕಾದಿರೋ ಎಣ್ಣೆಗೆ ಒಂದೊಂದನೇ ಬೋಂಡ ಹಾಕೋತಾ ಹೋಗ್ತಾಯಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕಾಗುತ್ತೆ. ಇದನ್ನು ಎಣ್ಣೆಲೆ ಕರಿಬೇಕಾಗುತ್ತೆ. ನೋಡಿ ಗೋಲ್ಡನ್ ಬ್ರೌನ್ ಬರ್ತಿದೆ. ಈಗ ಒಂದೊಂದಾಗಿ ಬೋಂಡನ ತಿರುವು ಹಾಕ್ಕೊಳ್ಳೋಣ ನಾವು. ಇದಕ್ಕೆ ಈರುಳ್ಳಿ ಬೋಂಡ, ಸಂತೆ ಬೋಂಡ ಅಂತೆಲ್ಲ ಬೇರೆ ಬೇರೆ ಹೆಸರುಗಳು ಕರೀತಾರೆ. ಇದು ನಾನು ಸಬ್ಸಿಗೆ ಸೊಪ್ಪಿನ ಜೊತೆಗೆ ಬೇರೆ ಥರ ದಂಟಿನ ಸೊಪ್ಪು ಆಗಿರ್ಬೋದು, ಬೇರೆ ಥರ ಸೊಪ್ಪುಗಳು ಕೂಡ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು. ರುಚಿ ತುಂಬ ಚೆನ್ನಾಗಿರುತ್ತೆ. ಬೆರಕೆ ಸೊಪ್ಪೆಲ್ಲ ಹಾಕಿ ಮಾಡಿದ್ರೂ ಕೂಡ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನೋಡಿ ಈಗ ಇದು ಕಂದು ಬಣ್ಣ ಬರ್ತಿದೆ ಅಲ್ಲ ಈಗ. ನೋಡಿ ಇಷ್ಟು ಬಣ್ಣ ಬಂದರೆ ಸಾಕೀಗ. ಈಗ ಇದಾಗಿದೆ, ಒಂದು ತಟ್ಟೆಲಿ ತೆಕ್ಕೋತಾ ಇದ್ದೀನಿ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈರುಳ್ಳಿ ಎಲ್ಲ ಹೇಗೆ ಕ್ರಿಸ್ಪಿನೆಸ್ ಆಗಿ ಬಂದಿದೆ ನೋಡಿ. ಈರುಳ್ಳಿ ಸೊಪ್ಪಾಗಿರ್ಬೋದು, ಎಲ್ಲ ನಾವು ಹಾಕಿರೋ ಪದಾರ್ಥ ಎಲ್ಲ ಇದು ನೋಡೋಕ್ಕೆ ಮೇಲ್ಗಡೆ ಕ್ರಿಸ್ಪಿನೆಸ್ ಇರುತ್ತೆ, ಒಳಗಡೆ ಅಷ್ಟೇ ಸಾಫ್ಟಾಗಿ ಎಲ್ಲ ಸೊಪ್ಪು ಈರುಳ್ಳಿ ಎಲ್ಲ ಬೆಂದು ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ನೋಡಿ. ಹೇಗೆ ಚೆನ್ನಾಗಿ ಬಂದಿದೆ ಅಲ್ಲ ಸಂತೆ ಬೋಂಡ. ಈಗ ಪಾನಕ ಮಾಡ್ಕೊಳ್ಳೋಣ.
ಈ ಪಾನಕಕ್ಕೆ ನಾನು ತರಬೂಜ ತೊಗೊಂಡಿದ್ದೀನಿ. ಒಂದು ತರಬೂಜನ ಈ ಥರ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಇದನ್ನು. ಆ ಹಣ್ಣು ರುಬ್ಬೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ. ಆಗಲೇ ಬೆಲ್ಲ ಕರ್ಗಕ್ಕೆ ಇಟ್ಟಿದೆ ನೀರಲ್ಲಿ. ಈಗ ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೇ ಈಗ ರುಬ್ಬಿರೋ ಅಂಥ ತರಬೂಜನ ಹಾಕೋತಾ ಇದ್ದೀನಿ, ತರಬೂಜದ ರಸನ. ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಹಾಕೋತಾ ಇದ್ದೀನಿ, ಪುಡಿ ಮಾಡಿರೋಂಥ ಏಲಕ್ಕಿ. ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ಇದಕ್ಕೇ. ನಿಂಬೆಹಣ್ಣು ಹಿಂಡೋದ್ರಿಂದ ಅದ್ರ ಸ್ವಲ್ಪ ಹುಳಿ ಬರುತ್ತೆ. ಹುಳಿ ಮತ್ತು ಅದ್ರ ಫ್ಲೇವರ್ ಒಂಥರ ಡೊಮಿನೇಟ್ ಮಾಡುತ್ತೆ ಈ ಜ್ಯೂಸ್ಗೆ. ಈ ಬೇಸಿಗೆ ಅಲ್ವಾ, ಬೇಸಿಗೆಗೆ ತಂಪಾಗಿರಬೇಕು ಅನ್ನೋದಕ್ಕೇ ನಿಂಬೆಹಣ್ಣು ತಂಪು ಮಾಡೋ ಒಂದು ಕಾರಣಕ್ಕೋಸ್ಕರ ಈ ನಿಂಬೆಹಣ್ಣು ಪಾನಕಕ್ಕೆ ಯೂಸ್ ಮಾಡ್ತಾರೆ. ಇದಕ್ಕೆ ಒಂದು 4 ಐಸ್ ಕ್ಯೂಬ್ ಕೂಡ ಹಾಕೋತಾ ಇದ್ದೀನಿ ನಾನು. ನಿಮ್ಗೆ ತಣ್ಣಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಐಸ್ ಕ್ಯೂಬ್ನ, ಬೇಡ ಅಂದರೆ. ನೋಡಿ ಈಗ ತರಬೂಜದ ಪಾನಕ ರೆಡಿಯಾಗಿದೆ. ಈಗ ಮಸಾಲೆ ಮಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಗಟ್ಟಿ ಮೊಸರು, ಒಂದು ಕಪ್ಪಷ್ಟು ಮೊಸರು ಹಾಕೋತಾ ಇದ್ದೀನಿ. ಇದಕ್ಕೇ ಒಂದು ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5ರಿಂದ 6 ಎಸಳು ಪುದೀನ ಸೊಪ್ಪು, ಇದಕ್ಕೆ ಮೆಣಸಿನ ಪುಡಿ ಸ್ವಲ್ಪ ಹಾಕೋತೀನಿ, ಕಾಳು ಮೆಣಸಿನ ಪುಡಿ ಸ್ವಲ್ಪ, ಮತ್ತು ಚಾಟ್ ಮಸಾಲ ಕೂಡ ಹಾಕೋತಾ ಇದ್ದೀನಿ ಇದಕ್ಕೇ. ಇದು ಮಸಾಲೆ ಮಜ್ಜಿಗೆ ಮಾಡ್ತಾ ಇದ್ದೀನಲ್ವ, ಮಸಾಲೆ ಮಜ್ಜಿಗೆ ಅಂದರೆ ಸ್ವಲ್ಪ ಮಸಾಲೆಗಳೆಲ್ಲ ಹಾಕಿ ಮಾಡಿದ್ರೆ ಒಂಥರ ಮಸಾಲೆ ಘಮ ಕೂಡ ಇರುತ್ತೆ. ಕುಡಿಯೋದ್ರಿಂದ ಈ ಮಜ್ಜಿಗೆ ಕುಡಿಯೋದ್ರಿಂದ ಶೀತ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಬದಲು ಇದೆ ನೋಡಿ, ನಾನು ಪುದೀನ ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ. ಇದೆಲ್ಲ ಆಯುರ್ವೇದದಲ್ಲಿ ಮೆಡಿಷನ್ ಆಗಿ ಕೆಲಸ ಮಾಡೋವಂಥ ವಸ್ತು ಆಗಿರೋದ್ರಿಂದ ಇದು ಹಾಕಿ ಮಾಡೋದ್ರಿಂದ ಆ ಮಿಂಟ್ ಫ್ಲೇವರ್ ಇರ್ಬೋದು, ಶುಂಠಿ ರಸ ಇರ್ಬೋದು, ಅದು ಮಜ್ಜಿಗೆಯಲ್ಲಿ ಬೆರೆತು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಹಿತಕರ ಆಗಿರುತ್ತೆ. ಯಾವುದೇ ಥರ ನೆಗಡಿ ಆಗಲಿ, ಗಂಟಲು ನೋವಾಗಲಿ ಬರೋದಿಲ್ಲ. ಮಸಾಲೆ ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನೋಡಿ, ಈಗ ರೆಡಿಯಾಗಿದೆ ಈ ಮಜ್ಜಿಗೆ. ಇದನ್ನು ಸೋದಿಸ್ಕೊಳ್ಳೋಣ. ಯಾಕೆಂದರೆ ನಾವು ಇದರಲ್ಲಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕಿದ್ದೀವಲ್ಲ, ಅದು ಗ್ರೈಂಡ್ ಆದಮೇಲೆ ಅದರದ್ದು ರಸ ಮಾತ್ರ ಬಿಟ್ಟಿರುತ್ತೆ. ಅದ್ರದ್ದು ಸ್ವಲ್ಪ ಎಲೆಗಳು ಏನಿರುತ್ತೆ, ಚೂರುಗಳು, ಅದೆಲ್ಲ ಸೋದಿಸ್ಕೊಳ್ಳೋಣ. ಈಗ ನೋಡಿ, ಈಗ ಮೇಲ್ಗಡೆ ನೋಡಿ ಹೇಗೆ ವೇಸ್ಟೇಜ್ ಬರ್ತಿದೆ ನೋಡಿ. ಅದರ ರಸ ಆಗಲೇ ಮಜ್ಜಿಗೆಯಲ್ಲಿ ಬೆರ್ತಿರೋದ್ರಿಂದ ಮೇಲ್ಗಡೆ ಇದೆಲ್ಲ ತೆಕ್ಕೊಳ್ಬೇಡೋಣ. ನೀವು ಈ ರೀತಿ ಮಸಾಲೆ ಮಜ್ಜಿಗೆ ಮನೇಲಿ ಮಾಡಿ ನೋಡಿ. ಹೊರಗಡೆ ಡೈಲಿ ಸಿಗುತ್ತಲ್ಲ ಮಸಾಲೆ ಮಜ್ಜಿಗೆ, ಅದಕ್ಕಿಂತ ರುಚಿಯಾಗಿರುತ್ತೆ, ಫ್ರೆಶ್ನೆಸ್ ಇರುತ್ತೆ. ಮಾತ್ರ ಮನೇಲಿ ಆಗಲೇ ಮಾಡಿ ಆಗಲೇ ಕುಡಿಯೋದ್ರಿಂದ ಫ್ರೆಶ್ನೆಸ್ಸು ಕೂಡ ಇರುತ್ತೆ, ನಿಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು.
ನೋಡಿದ್ರಲ್ಲ ವೀಕ್ಷಕರೇ, ಮಸಾಲೆ ಮಜ್ಜಿಗೆ ರೆಡಿ ಇದೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಮಿಕ್ಸ್ ಮಾಡ್ಕೋಬೋದು. ಇದು ಆಲ್ರೆಡಿ ಇದು ಸ್ವಲ್ಪ ಗಟ್ಟಿ ಇದೆ, ನೀವು ಇದಕ್ಕೆ ಸ್ವಲ್ಪ ನೀರು ಹಾಕೋಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ನಾನು ನೀರು ಮಿಕ್ಸ್ ಮಾಡ್ತೀನಲ್ಲ, ಅದಕ್ಕೆ ನಾನು ಇವಾಗ ಉಪ್ಪು ಹಾಕೋತಾ ಇರೋದು. ಆಮೇಲೆ ಇದಕ್ಕೆ ಸ್ವಲ್ಪ ಕಪ್ಪು ಉಪ್ಪು ಹಾಕೋತಾ ಇದ್ದೀನಿ, ಅಂದರೆ ಬ್ಲ್ಯಾಕ್ ಸಾಲ್ಟ್ಸ್ ಕೂಡ ಸ್ವಲ್ಪ ಹಾಕೋತಿದ್ದೀನಿ. ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಎಕ್ಸ್ಟ್ರಾ ರುಚಿ ಕೊಡುತ್ತೆ ಮಜ್ಜಿಗೆಗೆ, ಬ್ಲ್ಯಾಕ್ ಸಾಲ್ಟ್ ಕೂಡ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಮಜ್ಜಿಗೆ ಅಂದರೆ ಸ್ವಲ್ಪ ನೀರು ಹಾಕೇ ಇರಲಿ. ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ತೆಳು ಇರಲಿ ಅನ್ನೋದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಇದಕ್ಕೂ ಕೂಡ ಸ್ವಲ್ಪ ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಮಸಾಲೆ ಮಜ್ಜಿಗೆ ಹೇಗೆ ರೆಡಿಯಾಗಿದೆ ಅಂತ. ನಾನಿಲ್ಲಿ ಸ್ವಲ್ಪ ಗಟ್ಟಿನೇ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ಮಸಾಲೆ ಮಜ್ಜಿಗೆ ರೆಡಿ. ಈಗ ರಾಮನವಮಿಯ ಮಸಾಲೆ ಮಜ್ಜಿಗೆ. ಬನ್ನಿ ವೀಕ್ಷಕರೇ, ನೋಡಿ ಈಗ ಬಿಸಿಬೇಳೆ ಬಾತ್ ಕೂಡ ರೆಡಿಯಾಗಿದೆ. ಇದೇನಪ್ಪ ರಾಮನವಮಿ ಅಂತ ಹೇಳಿಬಿಟ್ಟು ಬಿಸಿಬೇಳೆ ಬಾತು, ಮೊಸರನ್ನ, ಬೋಂಡ, ಪಾಯಸ ಇದನ್ನೆಲ್ಲ ಮಾಡಿದ್ದೀರಿ ಅಂತ ಇದ್ದೀರಾ? ಈಗ ನೋಡಿ ಮೊಸರನ್ನ ಕೂಡ ರೆಡಿಯಾಗಿದೆ. ಏಕೆ ಅಂದರೆ ರಾಮನವಮಿ ಅಂದ್ರೇ ಪಾನಕ, ನೀರು ಮಜ್ಜಿಗೆ, ಕೋಸಂಬರಿ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ದೇವಸ್ಥಾನದಲ್ಲಿ ಕೆಲವು ದೇವಸ್ಥಾನ ರಾಮನ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ಲ, ಅಲ್ಲಿ ಚಿತ್ರಾನ್ನ ಆಗಿರ್ಬೋದು, ಮೊಸರನ್ನ ಆಗಿರ್ಬೋದು, ಇಲ್ಲ ಪುಳಿಯೋಗರೆ ಆಗಿರ್ಬೋದು, ಅದು ಮೊಸರನ್ನ, ಇಲ್ಲ ಬಿಸಿಬೇಳೆ ಬಾತು ಮೊಸರನ್ನ, ಅದ್ರ ಜೊತೆಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ಕೊಡ್ತಾರೆ. ಅದೇ ರೀತಿ ನಾವು ಕೂಡ ಈ ರೀತಿ ಯಾಕೆ ಮಾಡಬಾರ್ದು? ಮಧ್ಯಾಹ್ನಕ್ಕೆ ಊಟಕ್ಕೆ ಈ ವಿಧಾನದಲ್ಲಿ ಯಾಕೆ ಹಬ್ಬದ ಅಡುಗೆ ಮಾಡ್ಕೋಬಾರ್ದು ಅನ್ನೋ ರೀತಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಶಾವಿಗೆ ಪಾಯಸ ಇದು ಕೂಡ ರೆಡಿಯಾಗಿದೆ ನೋಡಿ. ಈ ರಾಮನವಮಿಗೆ ಮಜ್ಜಿಗೆ ಆಗಿರ್ಬೋದು, ಪಾನಕ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು ಯಾಕೆ ಮಾಡ್ತಾರೆ ಅಂತ ಗೊತ್ತಿದೆಯಾ ನಿಮಗೆ? ರೀಸನ್ ಯಾಕೆ ಮಾಡ್ತಾರೆ ಅಂತ ಗೊತ್ತಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿ, ರೀಸನ್ ಏನು ಅಂತ ನಿಮಗೆ ಗೊತ್ತಿದ್ದರೆ. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ, ಅವ್ನು ಕೇಳಿ. ನೋಡಿ, ಕೋಸಂಬರಿ ಕೂಡ ರೆಡಿಯಾಗಿದೆ, ಮಜ್ಜಿಗೆ ಕೂಡ ರೆಡಿಯಾಗಿದೆ, ಪಾನಕನೂ ರೆಡಿಯಾಗಿದೆ ನೋಡಿ. ಯಾಕೆ ಅಂದರೆ ಈಗ ಇದು ರಾಮನವಮಿ ಬಂದ್ಬಿಟ್ಟು ಬೇಸಿಗೆ ಕಾಲದಲ್ಲೇ ಬರೋದು. ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಬಿಸಿಲಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ಈ ರಾಮನವಮಿ ದಿನ ಈ ರೀತಿಯಾದರೂ ಜನಗಳಿಗೆ ತಂಪಾಗಿರುವಂಥ ಪದಾರ್ಥ ಸಿಗಲಿ ಅನ್ನೋದಕ್ಕೆ ಮಜ್ಜಿಗೆ ಆಗಿರ್ಬೋದು, ಪಾನಕ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ಸ್ವಲ್ಪ ತಂಪಾಗಿರುವಂಥ ಜನಗಳಿಗೆ ಸಿಗಲಿ, ಆರೋಗ್ಯಕರವಾದ ಊಟ ಸಿಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿರೋವಂಥದ್ದು. ನನಗೆ ಗೊತ್ತಿರೋ ವಿಷಯ ನಾನು ಹೇಳಿದ್ದೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಇದ್ದರೆ ನನಗೆ ಹೇಳ್ಬೋದು. ನೋಡಿ, ಎಲ್ಲ ವಿಧವಾದ ರೆಸಿಪಿ, ಹಬ್ಬದ ರೆಸಿಪಿ, ಶ್ರೀರಾಮನವಮಿಯ ಹಬ್ಬದ ರೆಸಿಪಿ ಹೇಗಿದೆ ಅಂತ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಅಡುಗೆ ಮಾಡಿಕೊಂಡು ಬರೋ ನೆಂಟರುಗಳಿಗೂ ಬಡಿಸಿ. ಅರ್ಕಯಿಂದ ಮಾಡಿರೋಂಥ ಬಿಸಿಬೇಳೆ ಬಾತು ಮೊಸರನ್ನ ಈ ರೀತಿ ಒಂದು ಸಲ ಮಾಡಲೇಬೇಕು. ನೀವು ಮಾಡಿ ನೋಡಿ, ಟೇಸ್ಟ್ ನೋಡಿ, ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅರ್ಕದ ಬಿಸಿಬೇಳೆ ಬಾತು ಮೊಸರನ್ನ ಅಂತ.
ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡೋದ್ರಿಂದ ನಮ್ಮ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಧನ್ಯವಾದಗಳು.